ಬಂಟ್ವಾಳ ಮತ್ತು ಬಾಣೆಮಂಗಳೂರು ಬ್ಲಾಕ್ ಯುವ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್ ಹಾಗೂ ಎನ್ಎಸ್ಯುಐ ಇವರ ವತಿಯಿಂದ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ಬೃಹತ್ ಪ್ರತಿಭಟನೆ ಬಿಸಿ ರೋಡಿನ ಫ್ಲೈಓವರ್ ಕೆಳಭಾಗದಲ್ಲಿ ನಡೆಯಿತು. ಇವತ್ತು ನಿರಂತರವಾಗಿ ಕೆಲವು ದಿವಸದಿಂದ ಈ ಬೆಲೆ ಏರಿಕೆಯನ್ನು ಮಾಡಬೇಕು ಅನ್ನುವಂಥ ದುರುದ್ದೇಶವನ್ನು ಇಟ್ಕೊಂಡೇ ನೀವು ಪೆಟ್ರೋಲ್ ಉಪಯೋಗ ಮಾಡಬೇಡಿ, ಗ್ಯಾಸ್ ಅದು ನಿಯಂತ್ರಣ ಎಣ್ಣೆ ಉಪಯೋಗ ಮಾಡಬೇಡಿ, ಇನ್ನೊಂದು ಮಾಡಬೇಡಿ ಅಂತೀವಿ. ಇವತ್ತು ಕೆಲವು ಜನ ಬಹಳ ಮುಂದೆ ಹೋಗಿದ್ದಾರೆ. ದೇಶ ಪ್ರೇಮದ ಒಂದು ಸಂಕೇತವನ್ನು ಕೊಟ್ಟು ಬಹುಶಃ ಬ್ಯಾನರ್ ಹಾಕಿದ್ರೆ ನಾನು ಬರ್ತಾ ನೋಡ್ತಾ ಇದ್ದೆ, ಸೂರ್ಯದಿಂದ ಬರ್ತಾರೆ. ನೀವು ಈ ಒಂದು ಬಂಗಾರವನ್ನು ಉಪಯೋಗ ಮಾಡಿಕೊಳ್ಬೇಡಿ, ದೇಶಕ್ಕೆ ನೀವು ಸೇವೆಯನ್ನ ಕೊಡಿ ಅಂತ, ನೀವು ಅದು ಇದು ಉಪಯೋಗ ಮಾಡಬೇಡಿ ಅಂತ ಹೇಳಿ ಬಹುಶಃ ಮೋದಿಜಿಯವರ ಕರೆಗೆ ನಾವು ಗೌರವ ಕೊಟ್ಟು ಅದನ್ನ ಕಡಿಮೆ ಮಾಡ್ತೇವೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾರೆ. ಅರ್ಥ ಏನಾಯ್ತು ಅಂತ ಹೇಳ್ತಕ್ಕಂಥದ್ದು ಇವತ್ತು ನಾವು ಅರ್ಥ ಮಾಡಬೇಕಾಗಿದೆ. ಇವರು ಜನರನ್ನ ಮೂರ್ಖರನ್ನಾಗಿ ಮಾಡ್ತಕ್ಕ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಭಕ್ತರು ಕೂಡ ಅದನ್ನು ಒಪ್ಪಿಕೊಂಡು ನಾವು ಮೂರ್ಖರು ಹೌದು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಅವರ ವರ್ತನೆಗಳು ಇದೆ ಅಂತ ಹೇಳ್ತಕ್ಕಂಥ ಮಾತು. ನಾವು ಮೂರ್ಖರು ಹೌದು, ಖಂಡಿತವಾಗಿ ನಾನು ಜನರಲ್ಲಿ ಕೇಳ್ತೇನೆ, ನಾವು ಯಾವಾಗಲೂ ಮೂರ್ಖರಾಗಬಾರ್ದು. ನಾವು ಸತ್ಯವನ್ನ ತಿಳ್ಕೊಳ್ಳುವಂತ ಬುದ್ಧಿವಂತಿಕೆ ನಮ್ಮಲ್ಲಿ ಇರಬೇಕು. ಯಥಾಸ್ಥಿತಿಯನ್ನು ಅರ್ಥ ಮಾಡಿಕೊಳ್ತಕ್ಕಂಥ ಒಂದು ವಿಚಾರವನ್ನ ನಾವು ಮೊದಲು ತಿಳ್ಕೊಳ್ಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ರಾಹುಲ್ ಗಾಂಧಿ ಅವರೊಂದು ಮಾತನ್ನು ಹೇಳ್ತಾರೆ, ಬಿಜೆಪಿ ಸರ್ಕಾರ ಅದರ ಕೆಲಸ ಏನು ಅಂತ ಹೇಳಿದ್ರೆ ಬಡವರ ಕಿಸೆಗೆ ಕೈ ಹಾಕಿ ಶ್ರೀಮಂತರ ಕಿಸೆಗೆ ಹಾಕ್ತಕ್ಕಂಥ ಕಾರ್ಯಕ್ರಮ ಬಿಜೆಪಿಯ ಕಾರ್ಯಕ್ರಮ. ಕಾಂಗ್ರೆಸ್ನ ಕಾರ್ಯಕ್ರಮ ಶ್ರೀಮಂತರ ಕಿಸೆಗೆ ಕೈ ಹಾಕಿ ಬಡವರ ಕಿಸೆಗೆ ದುಡ್ಡನ್ನು ಹಾಕ್ತಕ್ಕಂಥದ್ದೇ ಕಾಂಗ್ರೆಸ್ನ ಒಂದು ಇತಿಹಾಸ. ನಿಮ್ಮಲ್ಲಿ ಜನತೆಯಲ್ಲಿ ನಾನು ವಿನಂತಿ ಮಾಡಿಕೊಳ್ತಕ್ಕಂಥದ್ದು, ಬಿಜೆಪಿಯ ಮುಖಂಡರು ಬುದ್ಧಿವಂತರು ಇರಬಹುದು, ಆದ್ರೆ ನಾವು ಯಾವತ್ತೂ ದಡ್ಡರಾಗಬಾರ್ದು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀವಿ. ನಾವು ದಡ್ಡರಾಗಬಾರ್ದು, ರಮನಾಥ ನಾವು ದಡ್ಡರಾಗಬಾರ್ದು. ಯಾರು ಕೂಡ ನಿಮ್ಮಲ್ಲಿ ಕೇಳ್ತೇನೆ, ನಾವು ದಡ್ಡರಾಗಬಾರ್ದು, ನಾವು ದಡ್ಡರಾಗಬಾರ್ದು. ಇದು ಇಲ್ಲಿವರೆಗೆ ನಾವು ದಡ್ಡರಾಗಿದ್ದೇವೆ, ಖಂಡಿತ ಹೇಳ್ತೇವೆ ನಾವು ದಡ್ಡರಾಗಿದ್ದೇವೆ. ಅವರು ಮಾತ್ರ ಬುದ್ಧಿವಂತರು, ನಾವು ದಡ್ಡರು ಅಂತ ಹೇಳ್ತಕ್ಕಂಥ, ಅವರು ಮುಂದುವರೆದ ಸಮಾಜಕ್ಕೆ ಸೇರಿರ್ತಕ್ಕಂಥ ಬಲಿಷ್ಠ ವರ್ಗಕ್ಕೆ ಸೇರಿರ್ತಕ್ಕಂಥ ನಾವು, ಅವರಿಗೆ ಬಡವರ ಕಷ್ಟದ ಅರಿವಿಲ್ಲ ಅನ್ನತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ರೀತಿಯಲ್ಲಿ ಜನರನ್ನ ಮೋಸ ಮಾಡತಕ್ಕಂಥ ಕೆಲಸವನ್ನ ದೇಶ ಸರ್ಕಾರ ಮಾಡ್ತಾ ಇದೆ. ಈ ಒಂದು ದೃಷ್ಟಿಯಲ್ಲಿ ನಾವು ಅದನ್ನ ಖಂಡಿಸಬೇಕಾದ ಮಾತ್ರವಾಗಿ ನೀವೆಲ್ಲ ಅರ್ಥ ಮಾಡಿಕೊಳ್ಬೇಕು. ನಾವು ಹೇಳ್ತೇವೆ ಅಷ್ಟು ಸಾಕಾಗೋದಿಲ್ಲ. ನೀವು ಇದನ್ನು ವಿಮರ್ಶೆ ಮಾಡಬೇಕು, ಸತ್ಯತೆಯನ್ನ ವಿಮರ್ಶೆ ಮಾಡಬೇಕು. ನಾವು ಹೇಳಿರ್ತಕ್ಕಂಥ ಮಾತು ಸತ್ಯ ಹೌದು ಅಂತ ಆದ್ರೆ ಖಂಡಿತವಾಗಿ ಈ ದೇಶದಲ್ಲಿ ನಾವು ಏನು ಮಾಡಬೇಕು ಅಂತ ತೀರ್ಮಾನ ಬಹುಶಃ ಅವಕಾಶ 12 ವರ್ಷ ಒಂದು ಸರ್ಕಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಅವ್ರು ಹೇಳ್ತಾ ಇದ್ರು ಕೆಲಸ 5 ತಿಂಗಳು ನನಗೆ ಕೊಡಿ, 10 ದಿವಸ ನನಗೆ ಕೊಡಿ, ನಾನು ಸರಿ ಮಾಡ್ತೇನೆ ಅಂತ ಹೇಳಿ. ಸರಿ ಮಾಡಿಲ್ಲ ಅಂತ ಹೇಳಿ ಅವ್ರಿಗೆ ಗೊತ್ತಿತ್ತು. ನನಗೆ 5 ತಿಂಗಳ ಅವಕಾಶ ಕೊಡಿ, ನೀವು ಕೊಟ್ಟು. ಆದ್ರೆ ನಾನು ಕೇಳ್ತೇನೆ ಈ ವೇದಿಕೆಯಲ್ಲಿ ರಾಹುಲ್ ಗಾಂಧಿ ಅವರಿಗೆ ಕೂಡ ಒಂದು ಅವಕಾಶ ಕೊಡಿ. ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡಿಕೊಳ್ತಕ್ಕ ರಾಹುಲ್ ಗಾಂಧಿ ಅವರಿಗೆ ಅವಕಾಶ ಮಾಡಿಕೊಡಿ. ಏನು ಮಾಡ್ತಾರೆ ನೋಡುವ. ತಪ್ಪಾದ್ರೆ ನಿಮ್ಗೆ ಅವಕಾಶ ಮತ್ತೆ ಇದೆಯಲ್ಲ, ಹಾಗೆ ನಮಗೊಂದು ಅವಕಾಶ ಕೊಡಬಾರ್ದ? ಮೋದಿಯವರಿಗೆ ಇಷ್ಟು ಅವಕಾಶ ಕೊಟ್ಟ ಮೇಲೆ ನಮಗೊಂದು ಅವಕಾಶ ಕೊಡಿ. ನಾವು ಕೊಟ್ಟ ತೆರಿಗೆ, GST ತೆರಿಗೆಯ ಪಾಲು ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲದ 3 ಕಾಸಿನ ಸರ್ಕಾರ ಇದು, ಕೇಂದ್ರದ ಸರ್ಕಾರ. ಅದನ್ನು ಕೊಡುವುದಿಲ್ಲ. ಯಾವುದೇ ಅಭಿವೃದ್ಧಿ ಚಟುವಟಿಕೆ ನಾವು ಅಭಿವೃದ್ಧಿ ಮಾಡಿದ್ದೇವೆ, ರೋಡ್ ಮಾಡಿದ್ದೇವೆ, ಎಲ್ಲ ಕಡೆ ರೋಡ್ ಸತ್ಯ ಆಗ್ತಾ ಉಂಟು. ಅಪ್ಪ ತಂದೆ ಆ ರೋಡಿಗೆ ಹಣ ಕೊಡುದು ನಾನು, ಟೋಲ್ ಮೂಲಕ ಅದರ ಸಾಲ ತೀರಿಸುವುದು
ಮತ್ತೆ ಹೇಳೋರಿಲ್ಲ ಕೇಳುವರಿಲ್ಲ. ಆನುವಂಶಿಕವಾಗಿ ಅವರಿಗೆ ಬಡ್ಡಿ ಸಹಿತ ಅದನ್ನು ತೀರಿಸುವುದು ಯಾರು? ನಾವು. ಮೋದಿ ಸರ್ಕಾರ ಅದಕ್ಕೆ ಏನು ಕೊಡುವುದಿಲ್ಲ. ಪ್ರಶ್ನೆ ಯಾಕೆ ಕೇಳಬಾರ್ದು ಅಂತ ಬಿಜೆಪಿಯವರು ಯಾಕೆ ಹೇಳ್ತಾರೆ ಹೇಳಿ? ಕೊನೆಯದಾಗಿ ಹೇಳ್ತಾರೆ, ಅದು RSSನ ಕಲ್ಟ್, ರಕ್ತ ಗುಣ. RSS ಅಲ್ಲಿ ಆದೇಶವನ್ನು ಪಾಲಿಸು, ಸೂಚನೆಯನ್ನ ಪಾಲಿಸು, ಪ್ರಶ್ನೆ ಕೇಳಬೇಡ. ಇದೇ ಸಂಸ್ಕೃತಿಯನ್ನ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಬಿಜೆಪಿಯವರು ಪ್ರಶ್ನೆ ಕೇಳಬೇಡ ಹೇಳುವ ಕಲ್ಚರ್ ಅನ್ನು ತಂದು ನಮ್ಮನ್ನೆಲ್ಲ ನೆಲಕಚ್ಚಿಸಿದ್ದಾರೆ. ಈ ಬೆಲೆಗಳು ಇಳಿಲೇಬೇಕು. ಪೆಟ್ರೋಲ್ ದರದಲ್ಲಿ ಮೋದಿ ಮಾಡುತ್ತಿರುವುದು ಮಹಾ ಮೋಸ. ಮನೆ ಮನೆಗೆ ಹೋಗಿ ಹೇಳಬೇಕು, ಇದು ಇಳಿಲೇಬೇಕು. 16 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ ಕಾರಣಕ್ಕೆ ಅದು ದೊಡ್ಡ ದೊಡ್ಡ ಬಿಜೆಪಿಯ ಲೀಡರ್ಸ್ ಅರೆಸ್ಟ್ ಆಗಿರೋದು ನಾಚಿಕೆ ಆಗುದಿಲ್ಲ ಇವರಿಗೆ. ಎಲ್ಲಿ ಉಂಟು ಇವರ ABVP? ಇಲ್ಲಿ ತಟ್ಟೆ ಬಡಿದ್ರಲ್ಲ ಸರ್ ನಿಮ್ಮ ಎಲೆಕ್ಷನ್ ಟೈಮಿಗೆ ತಟ್ಟೆ. ಈಗ ಎಲ್ಲಿ ಹೋದ್ರು ತಟ್ಟೆ ಬಡಿದವರೆಲ್ಲ ಅವರು ಕೂಡ ಉತ್ತರ ಕೊಡಬೇಕು. ಆ ಪ್ರಧಾನ ಅವರ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ನಾವು ಆಗ್ರಹ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ.